ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಇವಾಗ ರಾಖಿ ಕಟ್ಬಿಟ್ಟು ಒಳ್ಳೆ ದುಡ್ಡು ತಗೋಬಹುದು ನಮ್ಮ ಅಣ್ಣಂದಿರ ಹತ್ರ. ಹಂಗೆ ನಾಳೆ ಶಾಪಿಂಗು ಹೋಗ್ಬೋದು. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ರಾಖಿ ಕಟ್ಟಿದಾಯ್ತು, ಕಾಸು ಕೊಡಿ ಈಗ. 2,000 ಇದೆ, ಮಜಾ ಮಾಡ್ಕೊ ಹೋಗು. ಥ್ಯಾಂಕ್ ಯು. ನೀನ್ ಕೊಡು ಇವಾಗ. ನಾನ್ ದುಡ್ಡು ಕೊಡಲ್ಲ. ನಾನ್ ನಿನ್ಗೆ ಒಂದು ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡು ಅಂದೆ, ಮಾಡ್ದ? ಮಾಡಿದೀನಿ. ಅದ್ರಲ್ಲಿ ಏನೇನೋ ಇದೆ, ನಂಗೇನು ಅರ್ಥ ಆಗಿಲ್ಲ. ನಿನಗೆ BSc ಶೇರ್ಸ್ 10 ಕಳ್ಸಿ ಹೋಗು. ಶೇರ್ಸಾ? ನನ್ಗದೆಲ್ಲ ಬೇಡ, ನನಗ್ ದುಡ್ಡು ಕೊಡು, ನಾನು ಶಾಪಿಂಗ್ ಮಾಡ್ಬೇಕು. ಆಲ್ರೆಡಿ ನಾನು 10 ಶೇರ್ಸ್ ಕಳ್ಸಿದೀನಿ BSc ಹೋಗು. A few years later. ತಗೋ, ಮಜಾ ಮಾಡು. ಅಣ್ಣ, ಈ ಸರಿ ಆದ್ರೂ ದುಡ್ಡು ಕೊಡ್ತೀಯಾ ಇಲ್ವಾ? ಕೊಡಲ್ಲ. ಲಾಸ್ಟ್ ಟೈಮ್ ನಿನ್ಗೆ BSc ಶೇರ್ಸ್ ಕೊಟ್ಟಿದ್ನಲ್ವಾ, ಅದೆಷ್ಟಾಗಿದೆ ಅಂತ ಐಡಿಯಾ ಆದ್ರೂ ಇದೆಯಾ ನಿನ್ಗೆ? ಅದೇನಾಗಿದ್ಯೋ ನನಗ್ ಗೊತ್ತೇ ಇಲ್ಲ. ಇವತ್ತು 20,000ಕ್ಕಿಂತ ಜಾಸ್ತಿ ಆಗಿದೆ. ಸೊ ಇನ್ನ 10 ವರ್ಷ ನಾನು ನಿನ್ಗೆ ರಾಖಿ ಹಬ್ಬಗೆ ದುಡ್ಡು ಕೊಟ್ಟಿಲ್ಲ ಅಂದ್ರೂ ನೀನ್ ಅದ್ರಲ್ಲೇ ಯೂಸ್ ಮಾಡ್ಕೊಬಹುದು. ಹೌದಾ? ಇದೆಲ್ಲ ಹೇಗ್ ಸಾಧ್ಯ? ತಗೊಳ್ಳೋಣ, ಎಲ್ಲ ನೀನೇ ತಿನ್ನೋಣ. ಇದೇ ತರ ನೀವು ನಿಮ್ಮ ಸಿಸ್ಟರ್ಸ್ಗೆ ದುಡ್ಡು ಕೊಡೋದನ್ನ ತಪ್ಪಿಸ್ಬೇಕಾ? ಇವತ್ತೇ ಅವ್ರ ಹೆಸರಲ್ಲಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿ. ಇನ್ನು ಬರೋ 10 ವರ್ಷ ನೀವು ಅವ್ರಿಗೆ ದುಡ್ಡು ಕೊಡೋ ಅವಶ್ಯಕತೆನೇ ಇಲ್ಲ. ಸ್ಟಾಕ್ ಮಾರ್ಕೆಟ್ ಅವ್ರಿಗೆ ದುಡ್ಡು ಕೊಡುತ್ತೆ.